ಹಿರಣ್ಯಕಶಿಪುಗೆ ಪ್ರಹ್ಲಾದನೆಂಬ ಮಗನಿದ್ದನು. ಅವನು ಯಾವಾಗಲೂ ನಾರಾಯಣ ಹರಿನಾರಾಯಣ ಎನ್ನುತ್ತಾ ದೇವರ ಜಪವನ್ನು ಮಾಡುತ್ತಿದ್ದನು. ತಂದೆಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ ಎಂದು ತಂದೆಯ ಹತ್ತಿರನೇ ಬರುತ್ತಿಲ್ಲ ಇತ್ತು. ಆಗ ಒಂದು ದಿನ ರಾಜನ ಭೇಟಿಯಾಗುತ್ತಿತ್ತು. ಆಗ ಒಂದು ದಿನ ರಾಜನು ಹೋಗುತ್ತಿದ್ದಾಗ ರಾಜನ ಕಣ್ಣು ಪ್ರಹ್ಲಾದನ ಮೇಲೆ ಬಿತ್ತು. ಆಗ ಸೇವಕರನ್ನು ಕರೆದು ಪ್ರಹ್ಲಾದನು ದೊಡ್ಡ ಬೆಟ್ಟದಿಂದ ನೂಕಿ ಹೇಳಿದನು. ಸೇವಕರು ಹಾಗೆ ಮಾಡಿದರು. ಆಗ ರಾಜನಿಗೆ ತಿಳಿಸಿದರು. ಸ್ವಲ್ಪ ಹೊತ್ತಿನಲ್ಲೇ ರಾಜನು ಹೋಗುವ ಅರಮನೆಯ ಮಾಡಿಯಲ್ಲಿ ನೋಡುತ್ತಿದ್ದನು. ನೋಡುತ್ತಲೇ ಸ್ವಲ್ಪ ಹೊತ್ತಿನಲ್ಲಿ ಅರಮನೆಗೆ ಬರುತ್ತಿದ್ದನು ಪ್ರಹ್ಲಾದನು. ಆಗ ರಾಜನು ಆಶ್ಚರ್ಯಪಟ್ಟನು. ಆ ಸೇವಕರನ್ನು ಕರೆದು ಪ್ರಹ್ಲಾದನು ಅರಮನೆಗೆ ಬಂದ ತಕ್ಷಣವೇ ನನಗೆ ನನ್ನ ಮುಂದೆ ನಿಲ್ಲಿಸಿ ಎಂದನು. ಆಗ ಸರಿ ಹೇಳಿದ್ರು. ಸೇವಕರು ಹಾಗೆ ಮಾಡಿದರು. ನಿಲ್ಲಿಸಿದರು ರಾಜನ ಮುಂದೆ. ನಿನ್ನನ್ನು ದೊಡ್ಡ ಬೆಟ್ಟದ ತುದಿಯಿಂದ ಸೇವಕರು ನುಗ್ಗಿದರೋ ಇಲ್ಲವೋ? ನುಗ್ಗಿದರು ತಂದೆ. ಹಾಗಾದರೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದನು. ನನ್ನನ್ನು ದೊಡ್ಡ ಬೆಟ್ಟದ ತುದಿಯಿಂದ ನುಗ್ಗಿದರು. ನಾನು ಒಂದು ಮರದ ಮೇಲೆ ಬಿದ್ದೆ. ಅಲ್ಲಿಂದ ಹಗುರ ಕೆಳಗೆ ಇಳಿದೆ. ಅಲ್ಲಿಂದ ಒಂದು ಎತ್ತಿನ ಗಾಡಿ ಹೊರಡುತ್ತಿತ್ತು. ಅದರ ಮೇಲೆ ಕುಳಿತು ಬಂದೆ. ಅರಮನೆಗೆ ಬರುವಾಗ ನನ್ನ ಹಿಂದೆ ಯಾರೋ ಬರುತ್ತಿದ್ದ ಎನಿಸತೊಡಗಿತು. ಅದಕ್ಕೆ ಬೇಗ ಅರಮನೆಗೆ ತಲುಪಿದೆ. ರಾಜನು ನಿರಾಶನಾಗಿ ಹೊರಟು ಹೋದನು. ಇನ್ನೊಂದು ದಿನ ಊರ ಜನರಿಗಾಗಿ ಕೇವಲ ಊಟವನ್ನು ತಯಾರಿಸಿದನು. ಆಗ ಪ್ರಹ್ಲಾದನು ನಾರಾಯಣ ಹರಿನಾರಾಯಣ ಎನ್ನುತ್ತಾ ದೇವರ ಜಪವನ್ನು ಮಾಡುತ್ತಿದ್ದನು. ಆಗ ಹಿರಣ್ಯಕಶಿಪು ಹೋಗುತ್ತಿದ್ದನು. ಆಗ ಹಿರಣ್ಯಕಶಿಪುವಿನ ಕಣ್ಣು ಅಲ್ಲಿ ಬಿತ್ತು, ಪ್ರಹ್ಲಾದನ ಮೇಲೆ ಬಿತ್ತು. ಆಗ ಸೇವಕರನ್ನು ಕರೆದು ದೊಡ್ಡ ಕಾಯ್ದ ಎಣ್ಣೆ ಬಾಯಿನಲ್ಲಿಯಲ್ಲಿ ನೂಕಿ ಹೇಳಿದನು. ಆಗ ಸೇವಕರು ಗಾಬರಿಗೊಂಡರು. ಅವನನ್ನು ನೂಕಿದರೆ ನಮಗೂ ಎಲ್ಲಾದರೂ ಎಣ್ಣೆ ಸಿಡಿದರೆ ರಾಜನು ಹೇಳಿದ ಕೆಲಸವನ್ನು ಮಾಡಬೇಕು ಎಂದು ಮಾಡಿದರು. ಕಾಯ್ದ ಎಣ್ಣೆ ಬಂಡಲಿಯಲ್ಲಿ ನೂಕಿದರು. ಆಗ 4 ಬದಿಯಿಂದ ಎಣ್ಣೆ ಸಿಡಿದು ಸೇವಕರು ನೋವಿನಿಂದ ಒದ್ದಾಡುತ್ತಿದ್ದರು. ಆದರೆ ಕಾಯ್ದ ಎಣ್ಣೆ ಬಂಡಲಿಯಲ್ಲಿ ಶಾಂತವಾಗಿ ನಿಂತಿದ್ದನು. ಪ್ರಹ್ಲಾದನು ಮೇಲಿನ ನೋಡುತ್ತಿದ್ದನು. ರಾಜನು ಶಾಂತವಾಗಿ ನಿಂತಿದ್ದನು. ಎಣ್ಣೆ ಬಾಣಲಿ ನೋಡುತ್ತಿದ್ದಲೇ ಕಮಲಗಳು ಅರಳಿದವು. ಆಗ ರಾಜನು ನಿರಾಶನಾಗಿ ತನ್ನ ಕುಟುಂಬದ ಜೊತೆಗೆ ಹೊರಟು ಹೋದನು. ಇನ್ನೊಂದು ದಿನ ಎಲ್ಲಿದ್ದಾನೆ ನಿನ್ನ ದೇವರು? ಎಲ್ಲೆಲ್ಲೂ ಇದ್ದಾನೆ ತಂದೆ ನನ್ನ ದೇವರು. ಹಾಗಾದರೆ ಈ ಕಂಬದಲ್ಲಿರುವ ನಿನ್ನ ದೇವರು? ಹೌದು ತಂದೆ. 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 ರಾಜನು ಸಿಟ್ಟಿನಿಂದ ಅವನ ಗದೆಯಿಂದ ಒಂದು ಕಂಬಕ್ಕೆ ಜೋರಾಗಿ ಹೊಡೆದನು. ಆಗ ಹೇಳುತ್ತಿದ್ದಲೇ ಆ ಕಂಬವು ಮುರಿದು ಬಿದ್ದಿತು. ಮನುಷ್ಯನ ರೂಪವೂ ಅಲ್ಲ, ಪ್ರಾಣಿಗಳ ರೂಪವೂ ಅಲ್ಲ. ಅರ್ಧ ಮನುಷ್ಯನ ರೂಪ, ಸಿಂಹದ ಮುಖ. ಆಗ ರಾಜನು ಗರ್ಜಿಸುತ್ತಾ ಹಗಲಲ್ಲೂ ಅಲ್ಲ, ಮುಸ್ಸಂಜೆಯ ವೇಳೆಯಲ್ಲಿ, ಮನೆ ಹೊರಗೂ ಅಲ್ಲ, ಮನೆ ಒಳಗೂ ಅಲ್ಲ, ಮನೆಯ ಬಾಗಿಲಲ್ಲಿ, ಅಸ್ತ್ರದಿಂದಲೂ ಅಲ್ಲ, ಶಸ್ತ್ರದಿಂದಲೂ ಅಲ್ಲ, ತನ್ನ ಉಗುರಿನಿಂದ ಗರ್ಜಿಸುತ್ತಾ ಪ್ರಹ್ಲಾದನ ಹೊಟ್ಟೆಯನ್ನು ಸೀಳಿಬಿಟ್ಟನು. ಮಕ್ಕಳೇ, ಈ ಕಥೆಯಿಂದ ನಿಮಗೆ